ಭಟ್ಕಳದ ತಟ್ಟೆಹಕ್ಲು ನದಿಯಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋದ ಸಂಭವಿಸಿದ ಜಲ ದುರಂತದಲ್ಲಿ ಮೃತರಾದ 11 ಮಂದಿಯ ಸಂತ್ರಸ್ತ ಕುಟುಂಬಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯ ಅವರು ಪರಿಹಾರದ ಚೆಕ್ ವಿತರಿಸಿ ಅನಾಥ ಮಕ್ಕಳ ಶಿಕ್ಷಣ ಜವಾಬ್ದಾರಿಯನ್ನು ತನ್ನದು ಎಂದು ಘೋಷಿಸಿದರು. ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋದಾಗ ಸಂಭವಿಸಿದ ಜಲ ದುರಂತದಲ್ಲಿ ಒಂದೇ ಕುಟುಂಬದ 8 ಮಂದಿ ಸೇರಿದಂತೆ 11 ಮಂದಿ ಮೃತಪಟ್ಟಿದ್ದಾರೆ. 3ರನ್ನು ರಕ್ಷಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ದುರಂತದಲ್ಲಿ ಮಡಿದವರ ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರದಿಂದ ತಲಾ 5 ಲಕ್ಷ, ಮೀನುಗಾರಿಕಾ ಇಲಾಖೆಯಿಂದ 10 ಲಕ್ಷ, ಸಚಿವ ವೈದ್ಯರಿಂದ ತಲಾ 1 ಲಕ್ಷ ಮತ್ತು ಸಚಿವ ವೈದ್ಯರ ಬ್ಯಾಂಕ್ನಿಂದ 50,000 ಪರಿಹಾರದ ಚೆಕ್ ಅನ್ನು ಸಚಿವರು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಮಂಕಾಳು ಎಸ್ ವೈದ್ಯ ಅವರು, ಅನಾಥ ಮಕ್ಕಳ ಶಿಕ್ಷಣ ಜವಾಬ್ದಾರಿ ನನ್ನದು. ಎಲ್ಲಿಯವರೆಗೆ ಶಿಕ್ಷಣ ಕಲಿಯುತ್ತಾರೆ ಅಲ್ಲಿಯ ತನಕ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸಿ ಈ ಮಕ್ಕಳನ್ನು ಓದಿಸುವ ಭರವಸೆ ನೀಡಿದರು. ಅಲ್ಲದೆ ಈ ವರ್ಷ ತನ್ನ ಹುಟ್ಟಿದ ದಿನ ಜೂನ್ 5ನೇ ತಾರೀಕಿಗೆ ಇದೆ. ಅಂದು ನಾನು ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳದೆ ಈ ದುರ್ಘಟನೆಯಲ್ಲಿ ಅನಾಥರಾದ ಮಕ್ಕಳಿಗೆ ಸ್ವಂತ ಮನೆ ಕಟ್ಟಿಸಿಕೊಡುತ್ತೇನೆ. ಇನ್ನು ಸಹಕಾರಿ ಬ್ಯಾಂಕ್ಗಳಲ್ಲಿ ಉದ್ಯೋಗ ನೀಡುವ ಭರವಸೆ ನೀಡಿದರು. ಈ ಮೂಲಕ ಸಚಿವರು ಮಾನವೀಯತೆ ಮೆರೆದರು. ಮತ್ತೆ ಉಳ್ಳವರಲ್ಲಿ ವಿನಂತಿ ಮಾಡ್ಕೊಳ್ತಾರೆ, ಇಂಥವ್ರಿಗೆ ಸಹಾಯ ಮಾಡಿ. ಎಲ್ಲರೂ ಸಹಾಯ ಮಾಡಿದ್ರೆ ಮತ್ತೆ ಸ್ವಲ್ಪ ಜಾಸ್ತಿ ಅವರಿಗೆ ಅನುಕೂಲ ಆಗ್ತದೆ. ಮಕ್ಕಳು ಯಾರೂ ಇಲ್ಲ, 4 ಮಕ್ಕಳು ಯಾರು ಇದ್ದಾರೆ. ಏನು ಬೇಜಾರು ಮಾಡ್ತಾರೆ, ನಿಮ್ಮ ಜೊತೆ ನಾವಿದ್ದೇವೆ. ಏನು ಗುರಿ ಮಾಡ್ತಾರೆ, ಯಾಕೆ ಹೋಗಿದ್ವಿ, ಏನು ಮಾಡೋಕ್ಕಾಗೋದಿಲ್ಲ. ದುರಂತ ಎಷ್ಟು ದೊಡ್ಡ ದುರಂತ ಯಾವಾಗೂ ಆಗಲಿಲ್ಲ. ಅವ್ರನ್ನೂ ಕರ್ಕೊಂಡು ನೋಡಿ DC ಮೇಡಮ್ ಬಂದಾರೆ. ನಿಮಗೆ ಮಾತು ಸಹಾಯ ಜನತಾ ಬ್ಯಾಂಕಿಂದ 50,000 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ನಾನು ಕೊಡ್ತಾ ಇದ್ದೀನಿ. ನಾವು ಎಷ್ಟೇ ಕೊಟ್ಟರು ಕಳ್ಕೊಂಡಕ್ಕೆ ಬರೋದಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಏನು ಸಹಾಯ ಮಾಡಬೇಕು ಮಾಡ್ತೀನಿ. ಈಗ ಹೇಳಿದ್ರು M.Com ಆಗಿದೆ ನನಗೆ. ನಾನು ಎಷ್ಟು ಜನ ಅವರೇ ಏನು ನನಗೆ ಗೊತ್ತಿಲ್ಲದೆ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ಎಲ್ಲರೂ ನಾನು ಹೇಳಿದ ಹಾಗೆ ಕೇಳುವಂಥವ್ರು ಇದ್ದಾರೆ. ಎಲ್ಲ ಬ್ಯಾಂಕ್ನವರು ಸಾಧಾರಣ ಎಲ್ಲ ಬ್ಯಾಂಕಲ್ಲಿ ಎಷ್ಟು ಜನ ಅವರೇ ನೋಡಿಕೊಂಡು ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತಾನೆ. ಮಾನವೀಯತೆ ದೃಷ್ಟಿಯಿಂದ ಇದು ಮಾಡುವಂಥ ಕೆಲಸ ಮಾಡಿ ಅಂದರೆ ನಾವು ಸಹಾಯ ಮಾಡ್ತೀವಿ. ಇವತ್ತು ಮಾತ್ರ ಅಲ್ಲ, ಒಂದು ಸಹಾಯ ಮಾಡ್ತೀವಿ. ನಿಮ್ಮ ಜೊತೆ ಅಕಸ್ಮಾತ್ ಆಗಿದ್ದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಹೋಗಿದೆ. ಈಗ ಏನು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಮಾಡುವ. ಮತ್ತೆ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದ್ದೇನೆ. ಏನು ಸಹಾಯ ಯಾರ್ಯಾರು ಜಾಬ್ ಕೊಡುವವರು ಅಥವಾ ಸಹಾಯ ಮಾಡುವವರು ಅಥವಾ ಏನು ಮಾಡ್ಲಿಕ್ಕೆ ಏನು ಮಾಡ್ತಾರೆ ಎಲ್ಲರ ಹತ್ರ ಕೈ ಮುಗಿದು ಕೇಳಿದ್ದೇನೆ. ಏನು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಮಾಡಿ. ಇಂಥ ದುರಂತ ನಮ್ಮ ಜಿಲ್ಲೆಯಲ್ಲಿ ಆಗಲಿಲ್ಲ, ನಮ್ಮ ತಾಲೂಕಂತೂ ನಮ್ಗೆ ಗೊತ್ತೇ ಇಲ್ಲ. ಇದು ಫಸ್ಟ್ ಟೈಮ್. ಹಾಗಾಗಿ ಮತ್ತೆ ಏನು ಮಾಡ್ಲಿಕ್ಕೆ ಆಗ್ತದೆ ಮಾಡ್ತೇವೆ. ಏನು ಬಿಟ್ಟು ಕೊಡೋದಿಲ್ಲ. ಹೇಳಿದ್ರು ಇಲ್ಲಿ ಅದ್ರ ಪೂರ ಸಂಪೂರ್ಣವಾದ ಖರ್ಚು ನಾನು ನೋಡ್ತೇನೆ. ಅದ್ರ ಬಗ್ಗೆ ನೀವು ಮತ್ತೆ ಇದು ಮಾಡೋದು ಬೇಡ. ಮತ್ತೆ ಮನೆಗಿನೇ ಕಟ್ಟುವಾಗ ಮನೆ ಬೇಕಾದ್ರೆ ಸರ್ಕಾರದಿಂದ ಬರ್ತದೆ, ಹಾಕೊಡುವಂತ ಕೆಲಸ ಮಾಡುವ. ಊಟದಲ್ಲಿ ಅಲ್ಲಿ ಕೇಳಿದ್ರು, ನೀವು ಇಲ್ಲಿ ಕೇಳಲಿಲ್ಲ, ನಾನೇ ಹೇಳ್ತಾ ಇದ್ದೇನೆ. ನೋಡುವ ಏನು ಮಾಡೋಕ್ಕಾಗ್ತದೆ. ಪರಿಹಾರ ವಿತರಣೆಯಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.